ನಮಸ್ಕಾರ ಬಳ್ಳಾರಿ. ಈ ವ್ಲಾಗ್ ಬಂದು ಶಾಪ್ಲಿಂದ ಸ್ಟಾರ್ಟ್ ಆಗ್ತಿದೆ. ಇದು ಬಂದು ಒಂದು ಔಟ್ಫಿಟ್ ಹೆಂಗಿದೆ ಕಮೆಂಟ್ ಮಾಡಿ. ಈ ತರ ಔಟ್ಫಿಟ್ ಎಲ್ಲ ನಮ್ಮ ಶಾಪಲ್ಲಿ ಇದು ಬಂದು ಒಂದು ಲ್ಯಾಪ್ಟಾಪ್ ಇದಕ್ಕಂದ್ರೆ ಬಿಲ್ಲಿಂಗ್ ಮಿಷಿನಿಂಗ್ ಅವಸರ. ಇದಕ್ಕೆ ಬಿಲ್ ತೆಗಿಬೇಕಂದ್ರೆ ಲ್ಯಾಪ್ಟಾಪ್ ಕಂಪಲ್ಸರಿ ಇರಬೇಕು. ಇದು ನಾನು ಯಾವಾಗೋ MBA ತೊಗೊಂಡಿದ್ದೆ. ಯಾವಾಗೋ ಒಂದು 6 ಮಂತ್ಸ್ ಯೂಸ್ ಮಾಡಿದೆ, ಆಮೇಲೆ ನಾನು ಯೂಸೇ ಮಾಡಿಲ್ಲ. ಇವಾಗ ಅಟ್ಲೀಸ್ಟ್ ಯೂಸ್ ಆಗ್ತಿದೆ ನನ್ನ ಬಿಸ್ನೆಸ್ ಪರ್ಪಸ್ ಆಗಿ. ಮೊದಲೇ ನಾನು ಪ್ರಾಜೆಕ್ಟ್ ವರ್ಕಿಗೆ ಅಂತ ತೊಗೊಂಡಿದ್ದೆ, ಅವಾಗ ಯೂಸೇ ಆಗಿಲ್ಲ. ಅಟ್ಲೀಸ್ಟ್ ಇವಾಗ ಯೂಸ್ ಆಗ್ತಿದ್ರೆ ನಾನು ತುಂಬ ಖುಷಿ. ಇದಕ್ಕೆ 70,000 ಕೊಟ್ಟು ತೊಗೊಂಡಿದ್ದೀನಿ. ತುಂಬ ಬೇಜಾರಾಗಿತ್ತು, ಮನೇಲೇ ಇಟ್ಟಿನಲ್ಲ ಲ್ಯಾಪ್ಟಾಪ್ ಏನು ಯೂಸ್ಫುಲ್ ಇಲ್ಲಲ್ಲ ಅಂತ. ಇವಾಗ ಯೂಸ್ಫುಲ್ ಆಗಿತ್ತು. ನನ್ನ ಫ್ರೆಂಡ್ ಶಾಪ್ ಹತ್ರ ಹೋಗಿದ್ದೆ. ಅಲ್ಲಿ ಹೋಗಿ ಒಂದು ಕೊಕೊನೆಟ್ ವಾಟರ್ ಕುಡಿದು ಮತ್ತೆ ನಮ್ಮ ಶಾಪಿಗೆ ರಿಟರ್ನ್ ಆದೆ. ಎಷ್ಟು ದಿನದಿಂದ ನಾನು ವಾಚಸ್ ನೋಡ್ತಿದ್ದೆ, ಯಾಕಂದ್ರೆ ನನ್ನ ಹತ್ರ 2 ವಾಚಸ್ ಇದೆ, ಅದು ರಿಪೇರಿ ಬಂದಿದೆ. ಅದಕ್ಕೆ ಫಾರ್ಮಲ್ ಔಟ್ಫಿಟ್ಟಿಗೆ ಒಂದು ವಾಚ್ ಇಲ್ಲ, ಅದಕ್ಕೆ ಹುಡುಕ್ತಾ ಇದ್ದೀನಿ. ಬಟ್ ನನ್ನ ಬಡ್ಜೆಟಲ್ಲಿ ಒಳ್ಳೆಯವು ಸಿಗ್ತಿಲ್ಲ. ಲಂಚ್ ಟೈಮ್ ಆಯಿತು, ನಾನು ಹೊರಗಡೆ ಹೋಗಿ ಮೊಸರನ್ನ ಪ್ಲಸ್ ಪಲಾವ್ ತಿಂದು ಮತ್ತೆ ಶಾಪಿಗೆ ರಿಟರ್ನ್ ಆದೆ. ನೆಕ್ಸ್ಟ್ ಡೇ April 14th ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ದಿವಸ ನಾವು ಭೀಮ್ ಜಯಂತಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ. ನಾನು ಹೋಗೋ ದಾರಿದ ಎಲ್ಲ ಬಂದು ಬ್ಲೂ ಫ್ಲಾಗಲ್ಲಿ ಕಾಣಿಸ್ತು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಫ್ಲಾಗ್ಸ್ ಎಲ್ಲ ನೋಡ್ದೆಲ್ಲ ಹಂಗೆ ಒಂದು ಸಿಟಿ ರೌಂಡ್ ಹಾಕೊಂಬರೋಣ, ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ನೋಡೋಣ ಅಂತೇಳಿ ನಾನು ಅಂಬೇಡ್ಕರ್ ಭವನ ಹತ್ರ ಹೋಗಿದ್ದೆ. ಈ ಥರ ಎಲ್ಲ ಡೆಕೋರೇಷನ್ ಮಾಡಿದೆ. ನೆಕ್ಸ್ಟ್ ಫ್ಲಾಗಲ್ಲಿ